ಹಲೋ ಡಿಯರ್ 8th ಕ್ಲಾಸ್ ಸ್ಟೂಡೆಂಟ್ಸ್, ಈ ವಿಡಿಯೋದಲ್ಲಿ ನಾವು ಕರ್ನಾಟಕ ಸ್ಕೂಲ್ ಎಕ್ಸಾಮಿನೇಷನ್ ಅಂಡ್ ಅಸೆಸ್ಮೆಂಟ್ ಬೋರ್ಡ್ ಅವರು ಬಿಟ್ಟಿರ್ತಕ್ಕಂತಹ ಫಸ್ಟ್ ಲ್ಯಾಂಗ್ವೇಜ್ ಇಂಗ್ಲಿಷ್ಗೆ ಸಂಬಂಧಪಟ್ಟಂತಹ ಮಾಡೆಲ್ ಕ್ವೆಶ್ಚನ್ ಪೇಪರ್ಗೆ ಕೀ ಆನ್ಸರ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಎಸ್ ನೋಡಿ, ಇಲ್ಲಿ ಫಸ್ಟ್ ಮೇನಲ್ಲಿ ಸುಮಾರು 16 ಕ್ವೆಶ್ಚನ್ಸ್ ಗಳನ್ನ ಕೊಟ್ಟಿದ್ದಾರೆ. ಟೋಟಲ್ ಇಲ್ಲಿ ನಿಮಗೆ 16 ಅಂಕಗಳು ಸಿಗ್ತವೆ. ಫಸ್ಟ್ ಕ್ವೆಶ್ಚನ್ ನೋಡಿ, due to heavy rainfall, the huge tree fell down and unfortunately Shamu was caught dash the tree ಅಂತ ಇದೆ. Choose the suitable preposition to fill in the blank. ಎಸ್ ನೋಡಿ, ಮರದ ಕೆಳಗಡೆ ಇರೋದ್ರಿಂದ ನಾವು ಅಂಡರ್ ಅಂತಕ್ಕಂತಹ ಪ್ರಿಪೋಸಿಷನ್ ಅನ್ನ ಇಲ್ಲಿ ನಾವು ಫಿಲ್ ಮಾಡಬೇಕು. ಸೆಕೆಂಡ್ ಕ್ವೆಶ್ಚನ್, Kiran fell from the cycle and broke his bones, got injured. He immediately consulted an or a. ಅಂದ್ರೆ ಇಲ್ಲಿ ನಾವು ಕೆಳಗಡೆ ಚೂಸ್ ದ ಅಪ್ರೋಪ್ರಿಯೇಟ್ ಆಪ್ಷನ್ ಅಂತ ಕೊಟ್ಟಿದ್ದಾರೆ. ಈ 4ರಲ್ಲಿ ಯಾವುದು ಅಂತ ಸೆಲೆಕ್ಟ್ ಮಾಡಬೇಕು. ನೋಡಿ, ಬೋನ್ಸ್ಗೆ ಸಂಬಂಧಪಟ್ಟಂತಹ ಡಾಕ್ಟರ್ ಗಳನ್ನ ನಾವು ಆರ್ಥೋಫಿಡಿಷಿಯನ್ ಅಂತೇಳಿ ಕರಿತೇವೆ. ಸೊ ಆಪ್ಷನ್ ಬಿ ಇಲ್ಲಿ ಸರಿಯಾಗಿರ್ತಕ್ಕಂತಹ ಆಯ್ಕೆ. ಇನ್ನು ಥರ್ಡ್ ಕ್ವೆಶ್ಚನ್, ವಿ ಶುಡ್ ಡ್ಯಾಶ್ ಹೌ ಟು ಸೇ ಡ್ಯಾಶ್ ವಿತೌಟ್ ಹರ್ಟಿಂಗ್ ಅದರ್ಸ್. ದ ಅಪ್ರೋಪ್ರಿಯೇಟ್ ಸೆಟ್ ಆಫ್ ವರ್ಡ್ಸ್ ಟು ಬಿ ಯೂಸ್ಡ್ ಇನ್ ದ ಬ್ಲಾಂಕ್ ಈಸ್. ಇಲ್ಲಿ ಹೋಮೋಫೋನ್ಸ್ ಅನ್ನ ಫಿಲ್ ಮಾಡಬೇಕು. ನೋ ಅಂತಕ್ಕಂಥದ್ದು KNOW ಫಸ್ಟ್ ಫಿಲ್ ಮಾಡ್ತೇವೆ. ಇನ್ನು ಸೆಕೆಂಡ್ ಬ್ಲಾಂಕ್ ಅಲ್ಲಿ NO ಅನ್ನ ಫಿಲ್ ಮಾಡ್ತೇವೆ. ಫೋರ್ತ್ ಒನ್, ವರುಣ ಸೆಡ್ ಮೇಘವಾಹನ ದ್ಯಾಟ್ ಹಿ ವಾಸ್ ಟ್ರೂಲಿ ಡ್ಯಾಶ್ ಅಂಡ್ ನೋಬಲ್ ಅಂತ ಇದೆ. ಇಲ್ಲಿ ಸರಿಯಾದಂತಹ ಆಯ್ಕೆ ಕಂಪ್ಯಾಷನೇಟ್ ಅನ್ನ ನಾವು ಫಿಲ್ ಮಾಡಬೇಕು. ಫಿಫ್ತ್ ಒನ್, ಆಕಾಶ's parents were reluctant to expose their only son to the rough and tumble of boarding school life. The synonym of the underlined word ಅಂತ ಕೇಳಿದ್ದಾರೆ. reluctant ಗೆ ಸರಿಯಾಗಿರ್ತಕ್ಕಂತಹ ಒಂದು ಸಿನಾನಿಮ್ ಅಥವಾ ಸಮಾನಾರ್ಥಕ ಪದ ಯಾವ್ದಪ್ಪ ಅಂದ್ರೆ unwilling ಅಂತೇಳಿ. ಸಿಕ್ಸ್ತ್ ಒನ್, the word which rhymes with the word along is ಅಂತ ಕೇಳಿದ್ದಾರೆ. ಎಸ್, along ಗೆ ಸಾಂಗ್ ಅಂತಕ್ಕಂಥದ್ದು ಸರಿಯಾದಂತಹ ರೈಮಿಂಗ್ ವರ್ಡ್. ಸೆವೆಂತ್ ಕ್ವೆಶ್ಚನ್, ಡ್ಯಾಶ್ ಡಾಗ್ ಈಸ್ ಡ್ಯಾಶ್ ವೆರಿ ಫೇತ್ಫುಲ್ ಅನಿಮಲ್ ಅಂತ ಇದೆ. ದ ಡಾಗ್ ಈಸ್ ಎ ವೆರಿ ಫೇತ್ಫುಲ್ ಅನಿಮಲ್ ಅಂತೇಳಿ ಫಿಲ್ ಮಾಡ್ತೇವೆ. ಆಪ್ಷನ್ ಎ ಇಸ್ ದ ರೈಟ್ ಆನ್ಸರ್. ಏತ್ ಕ್ವೆಶ್ಚನ್, ಐ ಹ್ಯಾಡ್ ಡ್ಯಾಶ್ ಬಸ್ ಅಟ್ ಅಂಬಾಲಾ ಅರ್ಲಿ ಇನ್ ದ ಈವ್ನಿಂಗ್ ಅಂತ ಇದೆ. ಚೂಸ್ ದ ಕರೆಕ್ಟ್ ಫ್ರೇಸ್ ಟು ಫಿಲ್ ಇನ್ ದ ಬ್ಲಾಂಕ್. ಅರೈವ್ಡ್ ಆನ್ ಅಂತೇಳಿ ಫಿಲ್ ಮಾಡಬೇಕು. ನೈನ್ತ್ ಕ್ವೆಶ್ಚನ್, ಐ ವಾಸ್ ದ ಫಸ್ಟ್ ವಿಮೆನ್ ಡಾಕ್ಟರ್ ಆಫ್ ಇಂಡಿಯಾ ಅಂಡ್ ಗಾಟ್ ಎ ಡ್ಯಾಶ್ ಓವೇಷನ್ ಫಾರ್ ದಟ್. ದ ಕರೆಕ್ಟ್ ಫಾರ್ಮ್ ಆಫ್ ದ ವರ್ಬ್ ಟು ಬಿ ಫಿಲ್ಡ್ ಹಿಯರ್ ಈಸ್ ಸ್ಟ್ಯಾಂಡಿಂಗ್ ಅಂತೇಳಿ ನಾವು ಫಿಲ್ ಮಾಡಬೇಕಾಗುತ್ತೆ. 10th ಕ್ವೆಶ್ಚನ್, ಸ್ವಾಮಿನಾಥನ್ ರಿಯಲೈಸ್ಡ್ ದಟ್ ಡ್ಯಾಶ್ ಈವ್ನಿಂಗ್ಸ್ ವರ್ ಮೋರ್ ಪ್ರೀಶಿಯಸ್ ದ್ಯಾನ್ ಎವರ್. ಚೂಸ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ಆಪ್ಷನ್ ಟು ಫಿಲ್ ಇನ್ ದ ಬ್ಲಾಂಕ್ ಅಂತ ಕೇಳಿದರೆ ಆಪ್ಷನ್ ಡಿ ಹೀಸ್ ಅನ್ನು ನಾವು ಇಲ್ಲಿ ಫಿಲ್ ಮಾಡ್ತೇವೆ. ಇನ್ನು 11th ಕ್ವೆಶ್ಚನ್, ವಿ ಮಸ್ಟ್ ಚಿಯರ್ ಹಿಮ್ ಅಪ್, ಹಿ ವಾಸ್ ಫೀಲಿಂಗ್ ಗ್ರೇ ಆಲ್ ಡೇ ಅಂತ ಇದೆ. The word grey is used to describe the feeling of. ಎಸ್, ನಾವು ಗ್ರೇ ಅಂತಕ್ಕಂತಹ ವರ್ಡ್ ಅನ್ನ ಯಾವ ಒಂದು ಫೀಲಿಂಗ್ ಗೆ ಬಳಸ್ತೀವಿ ಅಂತ ಕೇಳಿದ್ದಾರೆ. ಆಪ್ಷನ್ ಬಿ ಡಲ್ನೆಸ್. 12th ಒನ್, the word irrigate has dash syllables ಅಂತ ಕೇಳಿದ್ದಾರೆ. ಗೆ 3 ಇಲ್ಲಿ ಸಿಲಾಬಲ್ ಗಳನ್ನ ನಾವು ನೋಡಬಹುದು. ಸೊ ಸರಿಯಾದಂತಹ ಆಯ್ಕೆ ಆಪ್ಷನ್ ಎ ಆಗಿದೆ. ಕ್ವೆಶ್ಚನ್ ನಂಬರ್ 13, the word which matches with the word sleeper to form a compound word is. ಸ್ಲೀಪರ್ ಗೆ ನಾವು ಕಾಂಪೌಂಡ್ ವರ್ಡ್ ಅನ್ನು ಸೆಲೆಕ್ಟ್ ಮಾಡಬೇಕು. ಸ್ಲೀಪರ್ ಕೋಚ್, ಟ್ರೈನ್ ನಲ್ಲಿ ನಾವು ಸ್ಲೀಪರ್ ಕೋಚ್ ಅಥವಾ ಬಸ್ ಗಳಲ್ಲಿ ಸ್ಲೀಪರ್ ಕೋಚ್ ಅಂತ ಯೂಸ್ ಮಾಡ್ತೇವೆ. 14th ಒನ್, ದ ವರ್ಡ್ ವಿಚ್ ಟೇಕ್ಸ್ ಅನ್ ಆಸ್ ಎ ಪ್ರಿಫಿಕ್ಸ್ ಇನ್ ಟು ಫಾರ್ಮ್ ದ ಆಪೋಸಿಟ್ ವರ್ಡ್ ಈಸ್. ಎಸ್, ಅನ್ನ ಸೇರಿಸ್ಬಿಟ್ರೆ ಯಾವ್ದು ಆಪೋಸಿಟ್ ವರ್ಡ್ ಆಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಹ್ಯಾಪಿಗೆ ನಾವು ಅನ್ನ ಸೇರಿಸಿದ್ರೆ ಅನ್ಹ್ಯಾಪಿ ಅಂತೇಳಿ ಆಗುತ್ತೆ. ಸೊ ದಟ್ ಇಸ್ ದ ರೈಟ್ ಆನ್ಸರ್. ಕ್ವೆಶ್ಚನ್ ನಂಬರ್ 15, ದ ಕರೆಕ್ಟ್ಲಿ ಸ್ಪೆಲ್ಡ್ ವರ್ಡ್ ಇನ್ ದ ಗಿವನ್ ಆಪ್ಷನ್ ಈಸ್. ಆಪ್ಷನ್ ಬಿ ಪ್ಯಾರಾಸೋಲ್. Spelling PARASOL. Question number 16, the above picture depicts about. ಎಸ್ ನೋಡಿ, ಮೇಲ್ಗಡೆ ಇರೋ ಚಿತ್ರವನ್ನು ನೋಡಿದ್ರೆ ನಮಗೆ ಚೈಲ್ಡ್ ಲೇಬರ್ ನ ಒಂದು ಥೀಮ್ ನಮಗೆ ಅರ್ಥ ಆಗುತ್ತೆ. ಸೊ ಆಪ್ಷನ್ ಎ ಚೈಲ್ಡ್ ಲೇಬರ್. ಇನ್ನು ಸೆಕೆಂಡ್ ನೇಮ್ ನೋಡಿ, ರೀರೈಟ್ ಆಸ್ ಡಿರೆಕ್ಟೆಡ್ ಫಾರ್ ಕ್ವೆಶ್ಚನ್ ನಂಬರ್ 17 to 20. ಎಸ್ ನೋಡಿ, 17ರಿಂದ 20ರವರೆಗಿನ ಪ್ರಶ್ನೆಗಳಿಗೆ ನಾವು ಆನ್ಸರ್ ನ ಮಾಡ್ತಾ ಹೋಗ್ಬೇಕು. ದ ಟೀಚರ್ ಇನ್ಸ್ಟ್ರಕ್ಟೆಡ್ ದ ಸ್ಟೂಡೆಂಟ್ಸ್ ಟು ಬೈ ಹಾರ್ಟ್ ದ ಪೋಯಮ್. ವಾಟ್ ಈಸ್ ದ ಮೀನಿಂಗ್ ಆಫ್ ದ ಅಂಡರ್ಲೈನ್ಡ್ ಇಡಿಯಂ ಇನ್ ದ ಗಿವನ್ ಸೆಂಟೆನ್ಸ್. ಎಸ್ ನೋಡಿ, ಬೈ ಹಾರ್ಟ್ ಅಂದ್ರೆ ಆ ಒಂದು ಇಡಿಯಂ ನ ಮೀನಿಂಗ್ ಏನು ಅಂತ ಹೇಳಿ ಕೇಳಿದ್ದಾರೆ. ಮೆಮೊರೈಸ್ ಅಂತ ಹೇಳಿ. ಕ್ವೆಶ್ಚನ್ ನಂಬರ್ 18, ವಿ ಸಾ ಅ ನ್ಯೂ ಫಿಲ್ಮ್ ಆನ್ ವೈಲ್ಡ್ ಲೈಫ್. ಚೇಂಜ್ ದ ಸೆಂಟೆನ್ಸ್ ಟು ಪ್ರೆಸೆಂಟ್ ಪರ್ಫೆಕ್ಟ್ ಟೆನ್ಸ್ ಅಂತ ಕೇಳಿದ್ದಾರೆ. ಎಸ್ ನೋಡಿ, ವಿ ಹ್ಯಾವ್ ಸೀನ್ ಅ ನ್ಯೂ ಫಿಲ್ಮ್ ಆನ್ ವೈಲ್ಡ್ ಲೈಫ್ ಅಂತೇಳಿ ಬರಿಬೇಕಾಗುತ್ತೆ.
Question number 19. Rushes the bed to Banbir. Rearrange the words into a meaningful sentence ಅಂತ ಕೇಳಿದ್ದಾರೆ. Answer: Banbir rushes to the bed. Question number 20. Round the rugged rock, the rapid rodent ran. Identify the figure of speech used in the given line ಅಂತ ಕೇಳಿದ್ದಾರೆ. ಇಲ್ಲಿ ರ ಅಂತಕ್ಕಂತಹ ಸೌಂಡ್ ರಿಪೀಟ್ ಬರ್ತಾ ಇದೆ. ಸೊ ಈ ರೀತಿ ಇದ್ರೆ ನಾವು ಅಲಿಟ್ರೇಷನ್ ಅಂತೇಳಿ ಕರೀತೇವೆ. Third one, be as directed for question number 21 to 26. He said, I have lost my umbrella. Change the sentence to indirect speech ಅಂತ ಕೇಳಿದ್ದಾರೆ. He said that he had lost his umbrella. Question number 22. Use the word right in two different sentences to bring out two different meanings of the word. Everyone has the equal right to live. His opinion about this is right. Yes, ಇಲ್ಲಿ ಎರಡು ರೈಟ್ಗಳೇನಿದ್ದಾವೋ ಇವು ಬೇರೆ ಬೇರೆ ಮೀನಿಂಗ್ ಅನ್ನ ಕೊಡ್ತಕ್ಕಂತಹ ಪದಗಳಾಗಿದ್ದಾವೆ. ಕ್ವೆಶ್ಚನ್ ನಂಬರ್ 23. ಎಸ್ ನೋಡಿ, ಇಲ್ಲಿ ಸುಮಾರು ಒಂದು 6 ವರ್ಡ್ಸ್ಗಳನ್ನು ಕೊಟ್ಟಿದ್ದಾರೆ. ಅವುಗಳನ್ನು ನಾವು ಡಿಕ್ಷನರಿಯಲ್ಲಿ ಯಾವ ರೀತಿ ಬರ್ತಾವೋ ಆ ರೀತಿ ಜೋಡಿಸ್ಬೇಕಾಗುತ್ತೆ. ಇಲ್ಲಿ ಆಲ್ರೆಡಿ ಆನ್ಸರ್ ಅನ್ನ ಕೊಟ್ಟಿದ್ದೇನೆ. ಸ್ಯಾಕ್ರಿಫೈಸ್, ಶಾಡೋ, ಶೋರ್, ಸ್ಟೆಪ್, ಸಫರ್, ಸರ್ಪ್ರೈಸ್. ಕ್ವೆಶ್ಚನ್ ನಂಬರ್ 24. Rearrange the sentences in the sequential order. ಎಸ್, ಮೇಲಿನ ಚಿತ್ರಗಳನ್ನು ಗಮನಿಸಿ ಸೀಕ್ವೆನ್ಷಿಯಲ್ ಆರ್ಡರ್ ಅಲ್ಲಿ ನಾವು ಬರೀಬೇಕಾಗುತ್ತೆ. ಫಸ್ಟ್ ಒನ್, ಮೇರಿ ವೆಂಟ್ ಟು ದ ಗಾರ್ಡನ್. ಸೆಕೆಂಡ್ ಒನ್, ಶಿ ವಾಸ್ ಕಲೆಕ್ಟಿಂಗ್ ಫ್ಲವರ್ಸ್. ಥರ್ಡ್ ಒನ್, ಸಡನ್ಲಿ ಶಿ ಸಾ ಅ ಸ್ಪೈಡರ್. ಫೋರ್ತ್ ಒನ್, ಶಿ ರ್ಯಾನ್ ಅವೇ. ಇನ್ನು ಕ್ವೆಶ್ಚನ್ ನಂಬರ್ 25 ನೋಡಿ, ಈ ಒಂದು ಪಿಕ್ಚರ್ ಅನ್ನು ಗಮನಿಸಬೇಕಾಗುತ್ತೆ. ಅಬ್ಸರ್ವ್ ದ ಗಿವನ್ ಪಿಕ್ಚರ್ ಅಂಡ್ ರೈಟ್ ಎ ಪ್ಯಾರಾಗ್ರಾಫ್ ಇನ್ ಅಬೌಟ್ 4 to 5 sentences ಆನ್ ದ ಗಿವನ್ ಥೀಮ್ ಅಂತ ಕೇಳಿದ್ದಾರೆ. A man is throwing food to the dustbin. It is not right thing. We should not waste food. So many people in the world dying from hunger. So wasting food is a sin. ನೀವು ನಿಮ್ಮದೇ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳಲ್ಲಿ ಬರಿಬಹುದಾಗಿದೆ. ಇಲ್ಲಿ ಒಬ್ಬ ವ್ಯಕ್ತಿ ಆಹಾರವನ್ನ ಡಸ್ಟ್ಬಿನ್ಗೆ ಹಾಕ್ತಾ ಇದ್ದಾನೆ. ಸೊ ಆಹಾರವನ್ನ ವೇಸ್ಟ್ ಮಾಡಬಾರ್ದು, ಅದು ತಪ್ಪು ಅಂತೇಳಿ ನಾನು ಆ ಮೀನಿಂಗ್ ಬರೋ ರೀತಿಯಲ್ಲಿ ಇಲ್ಲಿ ಸೆಂಟೆನ್ಸ್ಗಳನ್ನ ಕೊಟ್ಟಿದ್ದೇನೆ. ನೀವು ನಿಮ್ಮದೇ ಆಗಿರ್ತಕ್ಕಂತಹ ಸೆಂಟೆನ್ಸ್ಗಳನ್ನ ಫ್ರೇಮ್ ಮಾಡಬಹುದು. ಇನ್ನು ಕ್ವೆಶ್ಚನ್ ನಂಬರ್ 26. ರೀಡ್ ದ ಫಾಲೋಯಿಂಗ್ ಕಾನ್ವರ್ಸೇಷನ್ ಅಂಡ್ ಆನ್ಸರ್ ದ ಗಿವನ್ ಕ್ವೆಶ್ಚನ್ಸ್ ಇನ್ ಎ ಸೆಂಟೆನ್ಸಸ್ ಅಂತ ಕೇಳಿದ್ದಾರೆ. ಈ ಒಂದು ಕಾನ್ವರ್ಸೇಷನ್ ಅನ್ನು ಓದ್ಕೊಂಡು ಇಲ್ಲಿ ಕೆಳಗಡೆ ಇರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಗಳನ್ನ ಬರೀಬೇಕಾಗುತ್ತೆ. ಕ್ವೆಶ್ಚನ್ ಎ, ವೇರ್ ಅಂಡ್ ಬಿಟ್ವೀನ್ whom is the conversation taking place? ಎಸ್, ಈ ಒಂದು ಕಾನ್ವರ್ಸೇಷನ್ ಎಲ್ಲಿ ನಡೀತಾ ಇದೆ ಮತ್ತು ಯಾರ ಮಧ್ಯೆ ಅಂತ ಕೇಳಿದ್ದಾರೆ. ಎಟ್ ರೈಲ್ವೆ ಸ್ಟೇಷನ್, ಬಿಟ್ವೀನ್ ಎ ಪ್ಯಾಸೆಂಜರ್ ಅಂಡ್ ಎ ರೈಲ್ವೆ ಎನ್ಕ್ವೈರಿ. ಕ್ವೆಶ್ಚನ್ ಬಿ, how late is the Chennai Express reaching the station? It is running late by over an hour. Fourth one, do as directed for question number 27 to 29 ಅಂತ ಏನು ಕೊಟ್ಟಿದ್ದಾರೆ ನೋಡಿ. ಐಡೆಂಟಿಫೈ ದ proverbs by observing the pictures and write them. ಎಸ್, ಈ ಪಿಕ್ಚರ್ಗಳನ್ನು ಗಮನಿಸಿ ಮತ್ತು ಕೊಟ್ಟಿರ್ತಕ್ಕಂತಹ ಕ್ಲೂಗಳನ್ನು ಗಮನಿಸಿ ನಾವು ಇದಕ್ಕೆ proverbs ಅನ್ನ ಬರೀಬೇಕಾಗುತ್ತೆ, ಗಾದೆಗಳನ್ನು ಬರೀಬೇಕು. ಫಸ್ಟ್ ನೋಡಿ, ಮೊದಲಿಗೆ ಎ ಇದೆ, ಆಮೇಲೆ ಒಂದು ಪಿಕ್ಚರ್ ಇದೆ. ಈಸ್ ವರ್ತ್ 1,000 words ಅಂದ್ರೆ ಎ ಪಿಕ್ಚರ್ ಈಸ್ ವರ್ತ್ 1,000 words ಅಂತ ನಮಗೆ ಒಂದು ಪ್ರೊವರ್ಬ್ ಸಿಗುತ್ತೆ. ಕ್ವೆಶ್ಚನ್ ಬಿ, ಎವ್ರಿ ಎಸ್ ಕ್ಲೌಡ್ಸ್ ನ ಒಂದು ಚಿತ್ರ ಕಾಣಿಸ್ತಾ ಇದೆ, ಹ್ಯಾಸ್ ಎ ಸಿಲ್ವರ್ ಮತ್ತೆ ಲೈನ್ ಇದೆ. ಸೊ ಎವ್ರಿ ಕ್ಲೌಡ್ ಹ್ಯಾಸ್ ಎ ಸಿಲ್ವರ್ ಲೈನ್. ಇನ್ನು ಸಿ, ಎಸ್ ಡೋಂಟ್ ಅಂತ ಇದೆ. ಈ ಕಡೆ ಒಬ್ಬ ಮನುಷ್ಯ ಕೂತ್ಕೊಂಡಿದ್ದಾರೆ, ಅವರನ್ನ ನೋಡಿದ್ರೆ ಅವರ ಒಂದು ಪ್ರೊಫೆಷನ್ ಜಡ್ಜ್ ಅಂತೇಳಿ ನಮಗೆ ಕಾಮನ್ ಆಗಿ ಇವರನ್ನ ತುಂಬಾ ಕಡೆ ನೋಡಿರ್ತೇವೆ ನಾವು. ಇನ್ನು ನೆಕ್ಸ್ಟ್ ಬುಕ್ ಇದೆ ಮತ್ತು ಕೊನೆಗೆ ಒಂದು ಲೆಟರ್ ಇದೆ. ಸೊ ಡೋಂಟ್ ಜಡ್ಜ್ ಎ ಬುಕ್ ಬೈ ಇಟ್ಸ್ ಕವರ್ ಅಂತ ಹೇಳಿ ನಾವು ಇಲ್ಲಿ ಫೈಂಡ್ ಮಾಡಬಹುದು ಪ್ರೊವರ್ಬ್ ಅನ್ನ. ಇನ್ನು ಇಲ್ಲಿ ಒಂದು ಸ್ಟಾಂಜವನ್ನು ಕೊಟ್ಟಿದ್ದಾರೆ, ಅದಕ್ಕೆ ಸಮರಿಯನ್ನ ಬರಲಿಕ್ಕೆ ಕೇಳಿದ್ದಾರೆ. ನಾನು ಇಲ್ಲಿ ಸಮರಿಯನ್ನ ಕೊಟ್ಟಿದ್ದೇನೆ, ಇದನ್ನ ನೀವು ಓದ್ಕೋಬಹುದು. ಕ್ವೆಶ್ಚನ್ ನಂಬರ್ 29. ಇಲ್ಲಿ ಕೊಟ್ಟಿರ್ತಕ್ಕಂತಹ ಇನ್ಫಾರ್ಮೇಶನ್ ಅನ್ನ ಗಮನಿಸಿ ಕೊಟ್ಟಿರ್ತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರಿಸಬೇಕಾಗುತ್ತೆ. ಎಸ್ ನೋಡಿ, ವಿಚ್ ಇಸ್ ದ ಚೀಪೆಸ್ಟ್ ಏರ್ವೇಸ್ ಟು ಟ್ರಾವೆಲ್ ಟು ನ್ಯೂ ಡೆಲ್ಲಿ ಕಂಪ್ಯಾರಿಟಿವ್ಲಿ ಅಂತ ಕೊಟ್ಟಿದ್ದಾರೆ. ವಿಸ್ತಾರ. ಹೌ ಲಾಂಗ್ ಡಸ್ ಏರ್ ಇಂಡಿಯಾ ಫ್ಲೈಟ್ ಟೇಕ್ ಟು ರೀಚ್ ನ್ಯೂ ಡೆಲ್ಲಿ ಫ್ರಮ್ ಬೆಂಗಳೂರು ಅಂತ ಇದೆ. 2 hours 45 minutes. Why does Indigo flight take 5 hours 25 minutes to reach New Delhi? ಕಾರಣ ಕೇಳಿದ್ದಾರೆ. ಬಿಕಾಸ್ ಇಟ್ ಹ್ಯಾಸ್ 1 stop via ಹೈದರಾಬಾದ್. ಎಸ್, ಇಲ್ಲಿ ಪ್ಯಾಸೇಜ್ ಕೊಟ್ಟಿದ್ದಾರೆ, ಪ್ಯಾಸೇಜ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆಗಳಿದ್ದಾವೆ, ಅವುಗಳಿಗೆ ನೀವು ಆನ್ಸರ್ ಅನ್ನ ಬರೀಬೇಕಾಗುತ್ತೆ. ಈ ಒಂದು ಪ್ಯಾಸೇಜ್ ನಲ್ಲಿನೇ ನಿಮಗೆ ಆನ್ಸರ್ ಸಿಗ್ತವೆ. ಎಸ್, ಆನ್ಸರ್ಗಳನ್ನು ಬೇಕಾದ್ರೆ ಪಾಸ್ ಮಾಡಿ ನೀವು ಓದ್ಕೋಬಹುದು. ಇನ್ನು ಕೊನೆಗೆ ಲೆಟರ್ ರೈಟಿಂಗ್ ಇದೆ. ಈ ಲೆಟರ್ ಅನ್ನ ನೀವೇ ಬರೀತೀರಾ ಅಂತ ಅನ್ಕೊಂಡಿದ್ದೇನೆ. ಎಸ್ ಡಿ ಸ್ಟೂಡೆಂಟ್ಸ್, ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ ಆಗಿದ್ರೆ
ಒಂದು ಲೈಕ್ ಕೊಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಅದೇ ರೀತಿ ನಿಮ್ಮ ಒಂದು ಎಕ್ಸಾಮ್ಗೆ ಸಹಾಯಕವಾಗುವಂತಹ ವಿಡಿಯೋಗಳನ್ನು ನೋಡಬೇಕು ಅಂದರೆ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋನ ಮುಗಿಸೋಣ. ಮತ್ತೊಂದು ವಿಡಿಯೋದೊಂದಿಗೆ ಸಿಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಆ್ಯಂಡ್ ಕೀಪ್ ಲರ್ನಿಂಗ್. ಬಾಯ್ ಬಾಯ್.